ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ದಶಮಹಾವಿದ್ಯೆಯ ಬಗ್ಗೆ. ನನ್ನ ಚಿತ್ತಕ್ಕೆ ಏನು ಆ ದೇವಿ ಕೊಡ್ತಾಳೆ ಅದನ್ನ ಇಲ್ಲಿ ಹೇಳೋ ಪ್ರಯತ್ನ ಮಾಡ್ತೇನೆ. ಲಕ್ಷ್ಮಿಯವರು ತುಂಬಾ ದಿನದ ಹಿಂದೆ ಕೇಳಿದ್ರು ದಶಮಹಾವಿದ್ಯೆ ಬಗ್ಗೆ ಹೇಳಿ ಅಂತ ಕಮೆಂಟ್ ಮಾಡಿದ್ರು. ಸೊ ಇವತ್ತು ದಶಮಹಾವಿದ್ಯೆಯಲ್ಲಿ ಮೊದಲ ವಿದ್ಯೆ ಮಹಾಕಾಳಿ ವಿದ್ಯೆ ಬಗ್ಗೆ ಇವತ್ತು ಮಾತಾಡೋಣ ಏನು ಅಂತ. ಸಣ್ಣ ಧ್ಯಾನ ಶ್ಲೋಕದೊಂದಿಗೆ ಸ್ಟಾರ್ಟ್ ಮಾಡೋಣ. ಜಯಂತಿ ಮಂಗಲಾ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವ ಧಾತ್ರಿ ಸ್ವಾಹಾ ಸ್ವಧಾ ನಮೋಸ್ತುತೆ. ಸದಾ ಜಯವನ್ನು ನೀಡುವ ಮಂಗಳಕರ ತಾಯಿ ಕಾಳಿ, ಓ ಭದ್ರಕಾಳಿ, ಕಪಾಲಿನಿ ದುರ್ಗೆ, ಕ್ಷಮೆಯ ರೂಪಿಣಿ ಶಿವಸ್ವರೂಪಿಣಿ, ಸೃಷ್ಟಿಯನ್ನು ಧರಿಸಿರುವ ಧಾತ್ರಿ, ಯಜ್ಞದಲ್ಲಿ ಸ್ವಾಹಾರೂಪವಾಗಿ ಪಿತೃಗಳಿಗೆ ಸ್ವಧಾರೂಪವಾಗಿ ಸ್ವೀಕರಿಸುವ ತಾಯಿ, ನಿನಗೆ ನಮಸ್ಕಾರ ತಾಯಿ ಅನ್ನೋದು ಈ ಶ್ಲೋಕದ ಅರ್ಥ. ಈಕೆ ಜಯದ ಶಕ್ತಿ, ರಕ್ಷಕ ಶಕ್ತಿ, ಅಹಂಕಾರದ ನಾಶಕ ಶಕ್ತಿ, ಕ್ಷಮೆಯ ರೂಪ, ಸೃಷ್ಟಿಯ ಮೂಲ, ಆದಿಶಕ್ತಿ ಈಕೆ. ದಶಮಹಾವಿದ್ಯೆಗಳು ಆದಿಪರಾಶಕ್ತಿಯ 10 ಮಹಾಜ್ಞಾನ ರೂಪಗಳು. ಈ 10 ರೂಪಗಳಲ್ಲಿ ಮೊದಲನೆಯದು ಕಾಳಿ ವಿದ್ಯೆ. ಕಾಳಿ ಅಂದ್ರೆ ಭಯವಲ್ಲ, ಕಾಳಿ ಅಂದ್ರೆ ಕಾಲವನ್ನು ಮೀರಿದ ಸತ್ಯ. ಅವಳು ನಾಶದ ರೂಪದಲ್ಲಿ ಕಾಣಿಸಿದರು, ಅವಳ ನಾಶ ಹೊಸ ಸೃಷ್ಟಿಯ ಆರಂಭ. ಅವಳು ಕಪ್ಪು ಯಾಕೆಂದ್ರೆ ಅವಳು ಶೂನ್ಯ. ಅವಳು ಮುಂಡಮಾಲೆ ಧರಿಸ್ತಾಳೆ ಯಾಕೆಂದ್ರೆ ಅಹಂಕಾರವನ್ನ ಕಿತ್ತು ಹಾಕುತ್ತಾಳೆ. ಇನ್ನೊಂದು ಅರ್ಥದಲ್ಲಿ ಅನೇಕ ಜನ್ಮಗಳ ನೆನಪಿನ ಸರಮಾಲೆಯ ಪ್ರತೀಕವಾಗಿ ಮುಂಡಮಾಲೆ ಧರಿಸಿದ್ದಾಳೆ ಅನ್ನುವ ಉಲ್ಲೇಖ. ಅವಳು ಶಿವನ ಮೇಲೆ ನಿಂತಿರುವವಳು ಯಾಕೆಂದರೆ ಶಕ್ತಿ ಇಲ್ಲದೆ ಚೇತನವು ನಿಷ್ಕ್ರಿಯ ಅನ್ನುವ ಸೂಚನೆ. ಜೀವನದಲ್ಲಿ ನಾವು ಎದುರಿಸುವ ಭಯ, ಕತ್ತಲೆ, ಅಸ್ಥಿರತೆ ಇವು ಅಂತ್ಯವಲ್ಲ, ಆತ್ಮಯಾನದ ಮೊದಲ ಹೆಜ್ಜೆ. ಭಯವನ್ನು ಎದುರಿಸುವುದು, ಅಲ್ಲಿಯೇ ಕಾಳಿ ಪ್ರತ್ಯಕ್ಷವಾಗ್ತಾಳೆ. ಈ ದಶಮಹಾವಿದ್ಯೆಯ ಅವತಾರ ಯಾಕೆ ಆಯಿತು ಅನ್ನುವ ವಿಚಾರದಲ್ಲಿ ಪುರಾಣದಲ್ಲಿ ಒಂದು ಕತೆ ಬರುತ್ತೆ. ದಕ್ಷಯಜ್ಞಕ್ಕೆ ಹೊರಟು ನಿಂತ ಸತಿಯನ್ನ ಶಿವನು ಹೋಗಬೇಡ ಅಂತ ತಡೆಯಲು ಪ್ರಯತ್ನಿಸಿದಾಗ ಆಗ ದಶದಿಕ್ಕುಗಳಿಂದ 10 ರೂಪವನ್ನ ತಾಳಿ ಶಿವನನ್ನು ಸುತ್ತುವರಿದಳಂತೆ. ಈ ಶಕ್ತಿಗಳೇ ದಶಮಹಾವಿದ್ಯೆಯ ರೂಪಗಳು. ಕಾಳಿ, ತಾರಾ, ತ್ರಿಪುರ ಸುಂದರಿ ಅಥವಾ ಶ್ರೀವಿದ್ಯೆ, ಭುವನೇಶ್ವರಿ, ಭೈರವಿ, ಚಿನ್ನಮಸ್ತ, ಧೂಮಾವತಿ, ಭಗಲಾಮುಖಿ, ಮಾತಂಗಿ, ಕಮಲಾತ್ಮಿಕ. ಈ ರೀತಿ 10 ಮಹಾವಿದ್ಯೆಗಳು ಹುಟ್ಟಿಕೊಂಡಿತು ಅನ್ನೋದು ಕತೆ. ದಶಮಹಾವಿದ್ಯೆಗಳು ಅಂದ್ರೆ ಏನು? ಮಹಾ ಅಂದ್ರೆ ಪರಮ, ವಿದ್ಯಾ ಅಂದ್ರೆ ಜ್ಞಾನ, ಅಂದ್ರೆ ಪರಮ ಸತ್ಯವನ್ನು ತಿಳಿಸುವ ದಿವ್ಯ ಜ್ಞಾನದ ರೂಪಗಳು. ತಾಂತ್ರಿಕ ಮತ್ತು ಶ್ರೀವಿದ್ಯಾ ಪರಂಪರೆಯಲ್ಲಿ ಇವುಗಳನ್ನ ಆದಿಪರಾಶಕ್ತಿ ತನ್ನನ್ನು ತಾನು ಅರಿಯುವ ಪ್ರಕ್ರಿಯೆ ಅಂತ ನೋಡಲಾಗುತ್ತೆ. ಕಾಳಿ ಕಾಲವನ್ನು ಮೀರಿದ ಸತ್ಯ, ತತ್ವ ನಾಶ, ಹೊಸ ಸೃಷ್ಟಿಯ ಆರಂಭ. ಆಂತರಿಕ ಅರ್ಥ ಭಯ, ಅಹಂಕಾರ, ಅಸ್ಥಿರತೆ ಭಂಗ, ಆತ್ಮಯಾನದ ಆರಂಭ. ಜನರು ಕಾಳಿಯನ್ನ ಭಯಾನಕ ರೂಪದಲ್ಲಿ ನೋಡ್ತಾರೆ, ಆದರೆ ತಂತ್ರ ಮತ್ತು ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಅವಳು ನಾಶಕ ಅಲ್ಲ, ಪರಿವರ್ತಕ ಶಕ್ತಿ. ಯಾಕೆ? ಅವಳು ಭಯದ ಮೂಲವನ್ನು ಕತ್ತರಿಸುವ ತಾಯಿ. ಕಾಳಿ ಭಯದಿಂದ ಓಡಿ ಹೋಗುವುದನ್ನ ಬಿಟ್ಟು ಆ ಭಯವನ್ನು ಎದುರಿಸಲು ಕಲಿಸ್ತಾಳೆ. ಕಾಳಿ ಧ್ಯಾನದಿಂದ ಧೈರ್ಯ ಹೆಚ್ಚಾಗುತ್ತೆ, ಆತ್ಮವಿಶ್ವಾಸ ಬರುತ್ತೆ, ಅಜ್ಞಾತದ ಭಯ ಕಡಿಮೆ ಆಗುತ್ತೆ. ಆತ್ಮಜ್ಞಾನದ ಮೊದಲ ದ್ವಾರ ಕಾಳಿಯಿಂದ. ಯಾಕೆ ಆರಂಭ? ಆತ್ಮಜ್ಞಾನಕ್ಕೆ ದೊಡ್ಡ ಅಡ್ಡಿಗಳಂದ್ರೆ ಭಯ, ಅಹಂಕಾರ, ಅಸ್ಥಿರತೆ. ಕಾಳಿ ಮೊದಲು ಇವುಗಳನ್ನ ಕರಗಿಸ್ತಾಳೆ. ಆಕೆಯ ಧ್ಯಾನದಿಂದ ಅಹಂಕಾರ ಕಡಿಮೆ ಆದಾಗ ವಿನಯ, ಹೃದಯ ವೈಶಾಲ್ಯತೆ, ಸಂಬಂಧಗಳು ಸುಧಾರಿಸುತ್ತೆ, ಆತ್ಮದ ನಿಜ ಸ್ವರೂಪ ಕಾಣುತ್ತೆ. ಕಾಳಿದೇವಿ ಸುಳ್ಳು ಮತ್ತು ನಾನು ಎಂಬ ಅಹಂಕಾರವನ್ನ ಕರಗಿಸುವ ಶಕ್ತಿ. ಮಾನವನ ಮೂಲ ಭಯ ಅಂದ್ರೆ ಸಾವು ಅಥವಾ ಕಳೆದುಕೊಳ್ಳುವುದು, ನಿರಾಕರಣೆ, ಭವಿಷ್ಯದ ಬಗ್ಗೆ ಅನಿಶ್ಚಿತತೆ. ಸಾವಿನ ಭಯ, ಯಾರನ್ನಾದ್ರೂ ಕಳ್ಕೋತೀವಿ ಅನ್ನೋ ಭಯ, ಅವರು ನಿರಾಕರಿಸಿದ್ರೆ, ಆಗಲ್ಲ ಅಂದ್ಬಿಟ್ರೆ ಅನ್ನೋ ಭಯ. ಅದು ಯಾವುದೇ ವಿಚಾರ ಇರಬಹುದು. ಹಾಗೆ ಭವಿಷ್ಯದ ಅನಿಶ್ಚಿತತೆ ಅಂದ್ರೆ ಮುಂದೆ ಹೇಗೆ, ಏನಾಗ್ಬೋದು ಅಂತ ಭವಿಷ್ಯದ ಭಯ. ಇವನ್ನೆಲ್ಲ ಎದುರಿಸಿ ಹೇಗೆ ನಿಲ್ಲುವುದು ಎಂಬುದನ್ನು ಕಲಿಸುವ ಮಹಾಶಕ್ತಿ ಈಕೆ. ಕಾಳಿ ಮತ್ತು ಮೂಲಾಧಾರ ಸಂಬಂಧ. ಮೂಲಾಧಾರದಲ್ಲಿ ಭಯ ಸಂಗ್ರಹವಾಗಿರುತ್ತೆ,
ಅಂದರೆ ಮೂಲಾಧಾರ ಚಕ್ರದಲ್ಲಿ ಭಯ ಸಂಗ್ರಹವಾಗಿರುತ್ತೆ. ಬದುಕಿನ ಭಯ, ಹಣದ ಭಯ, ಭದ್ರತೆಯ ಕೊರತೆ, ಇದರ ಭಯ. ಕಾಳಿ ಈ ಭಯವನ್ನ ಕರಗಿಸಿ ನೆಲೆಯನ್ನ ಬಲಪಡಿಸ್ತಾಳೆ. ಕಾಳಿ ಭಯವನ್ನು ಕರಗಿಸಿದಾಗ ಮನಸ್ಸು ಸ್ಥಿರವಾಗುತ್ತೆ, ಜೀವನದ ನೆಲೆ ಬಲವಾಗುತ್ತೆ, ಆತ್ಮವಿಶ್ವಾಸ ಬೆಳೆಯುತ್ತೆ. ನಮ್ಮಲ್ಲಿ ಕಾಳಿ ಶಕ್ತಿ ಜಾಗೃತಿಯಾದಾಗ ಭಯ ಎದುರಿಸುವ ಧೈರ್ಯ, ಅಹಂಕಾರದ ಕರಗುವಿಕೆ, ಸುರಕ್ಷತೆಯ ಭಾವ, ನೆಲೆಬದ್ಧ ಜೀವನ, ಆತ್ಮಜ್ಞಾನಕ್ಕೆ ಸಿದ್ಧತೆ, ಹೀಗೆ ಆತ್ಮದ ಯಾನ ಕಾಳಿಯಿಂದ ಪ್ರಾರಂಭವಾಗುತ್ತೆ. ಈ ಭಯದ ವಿಚಾರ ಬಂದಾಗ ಹಲವರಿಗೆ ಹಲವು ರೀತಿಯ ಭಯ. ಇತ್ತೀಚೆಗೆ ನಾನು ಒಬ್ಬರಿಗೆ ಕೌನ್ಸಿಲಿಂಗ್ ಮಾಡಿದ್ದೆ. ಅವರಿಗೆ ಇನ್ನು 35 ವರ್ಷ ಇರ್ಬೋದು, ಆದರೆ ಅವರ ಭಯ ಸಾವಿನ ಬಗ್ಗೆ. ನನ್ನ ಮಕ್ಕಳು ಇನ್ನೂ ಚಿಕ್ಕವರು, ಫ್ಯಾಮಿಲಿನ ಯಾರು ನೋಡ್ಕೋತಾರೆ, ನನಗೆ ಏನಾದರೂ ಆದರೆ, ಈ ಥರ ಭಯ ಅವರಿಗೆ ಬರ್ತಾ ಇತ್ತು. ಬದುಕಿನ ಭಯ ಇರುವವರೆಗೆ ಮನಸ್ಸು ಧ್ಯಾನಕ್ಕೆ ಸ್ಥಿರವಾಗಲ್ಲ. ದೇವರ ಮೇಲೆ ಸಂಪೂರ್ಣ ಶರಣಾಗತಿ ಸಾಧ್ಯವಾಗೋದಿಲ್ಲ. ಕಾಳಿ ಇಲ್ಲಿ ಏನ್ ಮಾಡ್ತಾಳೆ ಅಂದ್ರೆ, ಜೀವನದ ನಿಯಂತ್ರಣ ನಮ್ಮ ಕೈಯಲ್ಲಿ ಸಾಧ್ಯವಿಲ್ಲ, ಅದನ್ನ ಹೇಗೆ ಇದೆಯೋ ಹಾಗೆ ಸ್ವೀಕರಿಸುವ ಧೈರ್ಯವನ್ನ ಆಕೆ ಕೊಡ್ತಾಳೆ. ಕೆಲವರಿಗೆ ಕೆಲವೊಂದು ವಿಚಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ಭಯ, ರಿಸ್ಕ್ ತೆಗೆದುಕೊಳ್ಳಲು ಇಷ್ಟ ಇರೋದಿಲ್ಲ. ಜೀವನದಲ್ಲಿ ಬರುವ ಅವಕಾಶಗಳು ಕಳೆದುಕೊಳ್ಳುತ್ತೆ ಇದರಿಂದ. ಈ ಅಭಾವದ ಭಾವನೆ, ಅಜ್ಞಾನದಿಂದ ನಿಜವಾದ ಸುರಕ್ಷತೆ ಒಳಗಿದೆ ಎಂಬುದು ಆ ಕಾಳಿ ನೀಡುವ ಪಾಠ. ಕಾಳಿಯ ಭಯಾನಕ ರೂಪ ನಾನು ತಪ್ಪಿಸುವ ಭಯವನ್ನು ಎದುರಿಸಲು ಪ್ರೇರಣೆ. ಜೀವನ ಅನ್ನೋದು ಅನಿಶ್ಚಿತ. ಅದನ್ನು ಒಪ್ಪಿದಾಗ ಮನಸ್ಸು ಶಾಂತವಾಗುವುದು. ಮೂಲಾಧಾರದಲ್ಲಿ ಸಂಗ್ರಹವಾದ ಭಯಗಳು ದೂರವಾಗುತ್ತೆ. ಮನಸ್ಸು ಸ್ಥಿರ, ಜೀವನದಲ್ಲಿ ಧೈರ್ಯ, ಆತ್ಮಜ್ಞಾನಕ್ಕೆ ದಾರಿ ಒಂದೊಂದೇ ತೆರೀತಾ ಹೋಗುತ್ತೆ. ತಂತ್ರದ ಪ್ರಕಾರ ಕಾಳಿ ಭಯವನ್ನು ಮುಕ್ತಗೊಳಿಸುವ ದೇವಿ. ಕಾಳಿ ಒಂದು ರೂಪದಲ್ಲಿ ಮಾತ್ರವಲ್ಲ, ತಂತ್ರ, ಆಗಮ ಮತ್ತು ಶಾಕ್ತ್ಯ ಪರಂಪರೆಯಲ್ಲಿ ಅವಳು ವಿಭಿನ್ನ ತತ್ವಗಳನ್ನು ಸೂಚಿಸುವ ಅನೇಕ ರೂಪಗಳಲ್ಲಿ ಆರಾಧಿಸಲ್ಪಡ್ತಾಳೆ. ವಿವಿಧ ಗ್ರಂಥಗಳಲ್ಲಿ ಸಂಖ್ಯೆಗಳು ಬದಲಾಗಬಹುದು, ಆದರೆ ಪ್ರಮುಖವಾಗಿ 8, 10, 12 ಅಥವಾ 64 ರೂಪಗಳು ಉಲ್ಲೇಖವಾಗಿದೆ. ಕಾಳಿಯ ರೂಪದ ಬಗ್ಗೆ ವಿವರಿಸಿದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ಸೊ ಈಗ ಆಕೆಯ ಹಲವು ರೂಪದ ವಿಶ್ಲೇಷಣೆ ಇಲ್ಲಿ ಮಾಡೋದು ಬೇಡ. ಒಟ್ಟಿನಲ್ಲಿ ಕಾಳಿ ಆರಾಧನೆ ದಶಮಹಾವಿದ್ಯೆಯಲ್ಲಿ ಬರುವುದು. ಆಕೆಯನ್ನ ತಂತ್ರದ ರೂಪದಿಂದ ಪೂಜೆ, ಆರಾಧನೆ, ಮಂತ್ರಗಳ ಮೂಲಕ ಆಕೆಯ ಆರಾಧನೆ ನಡೆಯುತ್ತೆ. ದಶಮಹಾವಿದ್ಯೆಯ ಭಯಾನಕ ದೇವತೆಗಳಲ್ಲಿ ಅವು ಜೀವನದ ಹಂತಗಳು. ಮನಸ್ಸಿನ ಪರಿವರ್ತನೆ, ಕುಂಡಲಿನಿ ಜಾಗೃತಿ ಹಂತ, ಆತ್ಮ ಸಾಕ್ಷಾತ್ಕಾರದ ಮಾರ್ಗ. ಕಾಳಿ ದೇವಿ ಭಯದ ದೇವಿಯಲ್ಲ, ಭಯವನ್ನು ಓಡಿಸುವ ದೇವಿ. ಓಂ ಕ್ಲೀಂ ಕಾಳಿಕಾಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.